ಫ್ರೆಂಡ್ಸ್, ಸಾಯಂಕಾಲ ಆಯಿತು. ಗಿಡಕ್ಕೆ ನೀರು ಹಾಕೋ ಕೆಲಸ ಹಿಡ್ಕೊಂಡಿದ್ದೀನಿ. ಇವಾಗ ನಮ್ಮ ಗಿಡಗಳಿಗೆಲ್ಲ ನೀರು ಹಾಕ್ಬೇಕು. ಇವಾಗ ನೀರು ಆನ್ ಮಾಡ್ತೀನಿ. ಎಸ್, ಡನ್. ഞാൻ വീഡിയോ ചെയ്തുകൊണ്ടിരിക്കുവല്ലേ. ഞാൻ ഒന്നും പറഞ്ഞിട്ടില്ല. വെള്ളം മുറന്നില്ലല്ലോ. എവിടെയോ ഏതോ സംതിങ് ആപ്പൻ. ಇಲ್ಲಿ ಮುಡ್ಚ್ಕೊಂಡ್ಬಿಟ್ಟೈತೆ ಫ್ರೆಂಡ್ಸ್, ಅದಕ್ಕೆ ನೀರು ಬರ್ತಾಯಿಲ್ಲ. ನಾನು ಯಾಕಪ್ಪ ನೀರು ಬರ್ತಾಯಿಲ್ಲ ಅನ್ಕೋತಾ ಇದ್ದೀನಿ. ಹಾಂ, ನೀರು ಮಡ್ಚ್ಕೊಂಡ್ರೆ ಪೈಪ್ ಮಾಡಿಸ್ಕೊಂಡ್ರೆ ನೀರು ಇಲ್ಲಿಂದ ಬರುತ್ತೆ ಫ್ರೆಂಡ್ಸ್. ഞാൻ വീഡിയോ ചെയ്തുകൊണ്ടിരിക്കുക ആൻറ്റി. റെക്കോർഡ് ചെയ്യുക, ചുമ്മാ ಅಪ್ಲೋಡ್ ചെയ്യുക ಯೂಟ್ಯೂಬಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿ ದಂಟಿನ ಸೊಪ್ಪು ಹಾಕಿದ್ದಾರೆ. ಅದು ಅವ್ರು ಕಟ್ ಮಾಡ್ದಂಗೆಲ್ಲ ಅದು ಹಂಗೆ ಚಿಗುರ್ತಾನೇ ಇರುತ್ತೆ. ನಮಗೆ ಪಲ್ಯ ಮಾಡಿ ಕೊಡ್ತಾನೇ ಇರ್ತಾರೆ. ನೋಡಿ, ಬ್ಲ್ಯಾಕ್ ಕಲರ್ ತುಳಸಿ ಗಿಡ. ಹತ್ರದಿಂದ ತೋರ್ಸೋಕ್ಕಾಗಲ್ಲ ಅಂದ್ಕೊಳ್ಳಿ, ಅಲ್ಲಿಗೆಲ್ಲ ಇಳಿಯೋದು ಹತ್ತೋದು ಕಷ್ಟ. ಸೋಂಬೇರಿ ಸ್ವಲ್ಪ ನಾನು, ಹಂಗಾಗಿ. ಅದೇನು ಮರ ಗೊತ್ತಾ, ಅಲ್ಲಿ ಕಾಣಿಸ್ತಾ ಇರೋ ದೊಡ್ಡ ಮರ ಕೋಕೋ ಅಂತಾರೆ. ಈ ಚಾಕ್ಲೇಟ್ ಎಲ್ಲ ಮಾಡ್ತಾರಲ್ಲ, ಆ ಬೀಜದಿಂದನಂತೆ ಚಾಕ್ಲೇಟ್ ಎಲ್ಲ ಮಾಡೋದು. ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ಈ ದೊಡ್ಡಲ್ಲೇ ಕಾಣಿಸ್ತಾ ಇದೆಯಲ್ಲ ಅದು. ನೀವು ಎಲ್ಲ ತೋಟಗಳಲ್ಲಿ ನೀರು ಹಾಕ್ತೀರಾ? ಯಾರ್ಯಾರು ಹಾಕ್ತಿರೋ ಯಾರ್ಯಾರಿಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ಅವಾಗವಾಗ ಅವಕಾಶ ಸಿಕ್ಕಾಗೆಲ್ಲ ನೀರು ಹಾಕ್ತೀನಿ ಗಿಡಕ್ಕೆ. ಮೆಣಸಿನ ಗಿಡ ಹಾಕಿದ್ದಾರೆ ಆಂಟಿ. ಇದು ನಾಟಿಗೆ ಅಂತ ಹಾಕಿದ್ದಾರೆ. ಹಾಕಿನೇ ಇಲ್ಲಿ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ಯಾವಾಗ ಉಣ್ತಾರೋ ಏನೋ ಗೊತ್ತಿಲ್ಲ. ಸಿ ಫ್ರೆಂಡ್ಸ್, ಎಲ್ಲ ಹೂವು ಬಿಟ್ಟಿದೆ. ನಾನು ಈ ರೋಜಾ ಗಿಡಕ್ಕೆ ಎಲ್ಲ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ಎಲ್ಲ ಇತ್ತು, ಆ ಕಡೆ ಎತ್ತಿಕ್ಬಿಟ್ಟವ್ರೆ ಆಂಟಿ. ನೋಡಿ, ರೋಜಾ ಗಿಡ ಹಾಕಿದ್ದಾರೆ. ಇದು ದೊಂಟಿ ಸೊಪ್ಪು, ಇದೊಂಥರ ದೊಂಟಿ ಸೊಪ್ಪು, ರೆಡ್ ಆ್ಯಂಡ್ ಗ್ರೀನ್ ಮಿಕ್ಸು. ಅದೇನು ಶೋ ಗಿಡನೋ ದಂಟಿನ ಸೊಪ್ಪು, ನನಗಂತೂ ಡೌಟೇ ಇದೆ, ಗೊತ್ತಿಲ್ಲ ಅದೇನು ಸೊಪ್ಪು ಅಂತಲೇ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇದು ದಂಟಿನ ಸೊಪ್ಪೇನೋ ಅಥವಾ ಶೋ ಗಿಡನೋ ಗೊತ್ತಿಲ್ಲ, ಬಟ್ ಇದೆ. ಆ ಥರ ಅಲ್ಲೊಂದು ಗಿಡ ಕಾಣಿಸ್ತಾ ಇದೆಯಲ್ಲ, ಆ ಥರದ್ದೇನೋ ಅಂತ ನನಗೆ ಡೌಟ್ ಇದೆ. ಅದೇ ಕಿತ್ತು ನಮ್ಗೆ ಸಾರು ಮಾಡಿಸ್ತಾಳೋ ಏನೋ ಅಮ್ಮ, ಗೊತ್ತಿಲ್ಲ. ಇದು ಬದನೆಕಾಯಿ ಫ್ರೆಂಡ್ಸ್, ಬದನೆಕಾಯಿ ಗಿಡ. ಇದು ನಾಟಿ ಮಾಡಬೇಕಂತೆ. ಅದಕ್ಕೆ ಒಂದೇ ಕಡೆ ಸೀಡ್ ಹಾಕ್ತಾರಲ್ಲ, ನರ್ಸರಿ ಥರ, ಆ ಥರ ಹಾಕಿ ಇಕ್ಕಿದ್ದಾರೆ. ಅದು ಯಾವಾಗ ನೆಡ್ತಾರೋ ಗೊತ್ತಿಲ್ಲ ನನಗೆ. ಇದು ನಾನು ನೋಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾಯಿಲ್ಲ. ಎಂಥ ಪೆದ್ದ ಬುಂಡೆದೋ ಗೊತ್ತಿಲ್ಲ, ದಡ್ಡಿ ಥರ ನಾನು. ಅಲ್ಲೊಂದು ರೋಜಾ ಗಿಡ ಇದೆ. ಇನ್ನೂ ತುಂಬ ಇದೆ ನೀರು ಹಾಕೋದು. ನಾನಿಲ್ಲಿ ಸ್ವಲ್ಪ ಹೊತ್ತು ಹಾಕ್ತೀನಿ. ಇದಕ್ಕೆಲ್ಲ ನೀರು ಹಾಕ್ಬೇಡ ಅಂದರು ನಮ್ಮ ಆಂಟಿ. ಅದಕ್ಕೆಲ್ಲ ಏನು ಬೇಡ ಅಂದರು. ಅದಕ್ಕೆ ಇಲ್ಲೊಂದು ರೋಜಾ ಗಿಡ ಇದೆ, ಇದಕ್ಕೂ ಸ್ವಲ್ಪ ಹಾಕ್ಬಿಡೋಣ. ಇನ್ನೂ ಹೂವು ಬಿಟ್ಟಿಲ್ಲ. ಬಿಟ್ಟರೆ ಚಿಕ್ಕ ಚಿಕ್ಕ ಹೂವು ಆದರೂ ಸೂಪರಾಗಿ ಬಿಡ್ತಾವೆ, ಜಾಸ್ತಿನೇ ಬಿಡ್ತಾವೆ. ಇದು ಏನು ಗೊತ್ತಾ, ವೆಲ್ವೆಟ್ ಫ್ಲವರ್ ಅಂತಾರಲ್ಲ. ನಮ್ಮ ಮನೆಗೆ ನಾವು ಅಮ್ಮ ಹೇಳ್ತಿದ್ದು, ಇವು ಎಲ್ವೆಟ್ ಪೂಲು ಅಂತ ಹೇಳ್ತಿತ್ತು ತೆಲುಗಲ್ಲಿ. ಅದೇ ಇರಬೇಕು, ವೆಲ್ವೆಟೇ ಇರಬೇಕೇನೋ. ಇದು ಒಂದು ರೋಜಾ, ಚಿಕ್ಕ ರೋಜಾ ಹೂವು. ಇದು ಅಮೇರಿಕಾದಿಂದ ತಂದಿರೋ ಗಿಡ. ನಮ್ಮ ಕಡೆನೂ ಇರುತ್ತೆ ಅಂತ ಅನ್ಕೋತೀನಿ, ಇರ್ಬೋದು ಮೇಬಿ. ನನ್ನ ಫೇವ್ರೆಟ್ ಫ್ಲವರ್ ಅಂದರೆ ಇದೆ ನೋಡಿ. ಕತ್ತಿ ಮುಡ್ಕೊಬೇಕು ಅಂತ ಆಸೆ, ಒಂದು ಹೂವು ಮುಟ್ಟಕ್ಕೆ ಬಿಡಲ್ಲ ಈ ಆಂಟಿ. ಅಲ್ಲೊಂದು ಗಿಡ ಇದೆ. ಇದೆಲ್ಲ ಶೋ ಗಿಡಗಳಿಗೆ ಹಾಕ್ಕೊಂಡಿದ್ದಾರೆ ಇವರು. ನಮ್ಮ ಕಡೆ ಕಮ್ಮಿ ಅನಿಸುತ್ತೆ ಈ ಥರದ ಗಿಡಗಳು. ಈ ಕಡೆ ಅಂದರೆ ಕೇರಳದಲ್ಲಿ ಎಲ್ಲರೂ ಫಾರಿನಲ್ಲಿ ಕೆಲಸ ಮಾಡೋರೆ. ದುಬೈಯಲ್ಲಿ ನೋಡಬೇಕು ಫ್ರೆಂಡ್ಸ್, ಇನ್ನೂ ಚೆನ್ನಾಗಿರೋ ಅಂದರೆ ಅಲ್ಲಿ ರೋಡ್ ಸೈಡಲ್ಲಿ ಡೈಲಿ ಎರಡಂಥ ಹೂಗಳು ಹಾಕೋದು. ಈ ಥರ ನಮ್ಮ ಥರ ಗಿಡಗಳೆಲ್ಲ ಡೈಲಿ ಬಿಡುತ್ತೆ ಅಲ್ಲಿ, ಡೈಲಿ ಫ್ಲವರ್ಸಲ್ಲಿ. ಆದರೆ ರಾತ್ರಿ ಹೊತ್ತು ಉಣೋದು, ಯಾಕಂದರೆ ಬೆಳಗ್ಗೆ ಹೊತ್ತು ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ನೈಟ್ ಮಾತ್ರನೇ ಅಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ ದುಬೈಯಲ್ಲಿ.
ದುಬೈಯಲ್ಲಿ, ಶಾರ್ಜೆಯಲ್ಲಿ, ಅಬುದಾಬಿ ಆ ಕಡೆ ಎಲ್ಲನೂ ಅದೇ ಥರ, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ನಮ್ಮ ಕಡೆ ಅದೇ ರೋಡ್ಗಳು ಮಾಡೋದಕ್ಕೆ ಅಗಿದ್ರು ಅಂದರೆ ತಿಂಗಳಾದರೂ ಆ ರೋಡ್ ಓಪನ್ ಮಾಡಲ್ಲ, ಓಡಾಡೋಕ್ಕೆ ಅವಕಾಶವೂ ಸಿಗಲ್ಲ. ಅಲ್ಲ ಆ ಥರ ಅಲ್ಲ, ಏನಾದರೂ ಕೆಲಸಗಳಿದ್ದರೆ ಶುಕ್ರವಾರ ರಾತ್ರಿನೇ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ. ಶುಕ್ರವಾರ ಫುಲ್ಲು ಕೆಲಸ ಮಾಡಿಬಿಡ್ತಾರೆ. ಕೆಲಸ ಮಾಡಿ ಶನಿವಾರ ಭಾನುವಾರ ಎಲ್ಲರಿಗೂ ರಜೆ ಇರುತ್ತಲ್ಲ, ಆ ಕಡೆ ಈ ಕಡೆ ಓಡಾಡೋರು ಇರ್ತಾರೆ ಅಂತ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಮಾಡ್ತಾರೆ. ಆ ಥರ ಕೆಲಸಗಳಲ್ಲೆಲ್ಲ ದುಬೈ ಮುಂದೆ ಇದೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಗಿಡದ ಬಗ್ಗೆ ನಿಮ್ಗೆ ಹೇಳಿಲ್ಲಲ್ಲ ನಾನು. ಗಿಡ ಅಲ್ಲಿ ಹೋಗ್ತಾ ಇರುತ್ತೆ. ಇಟ್ಸು ಕ್ಲಿಯರಾಗಿ ತೋರ್ಸೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಒಂದು ಕೈಯಲ್ಲಿ ನೀರು ಎಳಿಬೇಕು, ಒಂದು ಕಡೆ ನಿಮಗೆ ವಿಡಿಯೋ ಮಾಡಬೇಕು, ಆಗ್ತಾಯಿಲ್ಲ. ಏನು ಮಾಡೋದು? ಸೊಪ್ಪು ಕಾಣಿಸ್ತಾ ಇದೆಯಾ? ಇದು ಕ್ಲಿಯರಾಗಿ ಹತ್ತಿರದಿಂದ ಕಾಣ್ತಿದ್ರೆ ಚೆನ್ನಾಗಿರುತ್ತೆ. ಸಿ ಯು ನೆಕ್ಸ್ಟ್ ಟೈಮ್. ಓಕೆ ಫ್ರೆಂಡ್ಸ್.